ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಸೂಪರ್ ಆಗಿರೋ ಡ್ರಿಂಕ್ ಹೇಳ್ಕೊಡ್ತಿದ್ದೀನಿ. ಇದೇನು ಅಂದರೆ ಬಿಂದು ಜೀರಾ. ನಾವು ಅಂಗಡೀಲಿ ತಗೊಂಡು ಕುಡಿಯೋದಕ್ಕಿಂತ ಈ ಸಮ್ಮರಲ್ಲಿ ನಮಗೆ ಜೀರ್ಣ ಆಗೋದು ತುಂಬ ಕಮ್ಮಿ, ಬೇಗ ಜೀರ್ಣ ಆಗಲ್ಲ. ಸೊ ಆ ಟೈಮಲ್ಲಿ ನಾವು ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ಊಟ ಆಗಿದ ತಕ್ಷಣ ಡೈಲಿ ನೈಟ್ ಬೇಕಾದರೂ ನಾವು ಇದನ್ನು ಕುಡಿಬೋದು. ಅಷ್ಟು ಬೇಗ ಜೀರ್ಣ ಆಗುತ್ತೆ ಗೈಸ್. ಸೀರಿಯಸ್ಲಿ ಸಕ್ಕತ್ತಾಗಿತ್ತು. ಸೇಮ್ ಈ ಬೇಕ್ರಿಲಿ ಸಿಗೋದು, ಸೇಮ್ ಹೊರಗಡೆ ಸಿಗುತ್ತಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇತ್ತು. ಮಿಸ್ ಮಾಡದೆ ಮಾಡ್ಕೊಳ್ಳಿ. ಇದನ್ನು ಹೇಗೆ ಮಾಡೋದಂದರೆ, ಫಸ್ಟು ಒಂದು ಕಪ್ಪಲ್ಲಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ನಾನು ಹೇಳಿದಷ್ಟೇ ಅಳತೆ ಪ್ರಕಾರ ತೊಗೊಳ್ಳಿ, ನೀಟಾಗಿ ಬರುತ್ತೆ. ಒಂದು ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಅದನ್ನು ಒಂದು ಬೌಲಲ್ಲಿ ಮಾಮೂಲಿ ಇಟ್ಟು ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ನೆನೆಸಿಟ್ಬಿಡಿ. ಒಂದು 15 ಮಿನಿಟ್ಸು ನೆನೆಸ್ಬೇಕು, ಆಯಿತಾ? ಹುಣಸೆ ಹಣ್ಣು ನೀರೆಲ್ಲ ಬಿಟ್ಕೋಬೇಕು. ಸೊ ಅಲ್ಲಿವರೆಗೂ ನೆನೆಸ್ಬೇಕು. ಆಮೇಲೆ ನಾವು ಹುಣಸೆ ಹಣ್ಣು ತೊಗೊಂಡಿದ್ವಲ್ಲ, ಸೇಮ್ ಅದೇ ಥರ ಕಪ್ಪಲ್ಲಿ 1/4 ಕಪ್ಪಷ್ಟು ಬೆಲ್ಲನ ತೊಗೊಂಡ್ಬಿಟ್ಟು ಮತ್ತೆ ಅದಕ್ಕೆ ಸೇಮ್ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಸಪ್ರೇಟಾಗಿ ಇನ್ನೊಂದು ಬೌಲಲ್ಲಿ ನೆನೆಸಿಡಿ. ಬೆಲ್ಲನೂ ಕರಗಬೇಕು, ಇದನ್ನು ಕೂಡ ನೀರು ಬಿಟ್ಕೋಬೇಕು. ಸೇಮ್ ಅದೇ ಥರ ನೆನೆಸಿಡಬೇಕು ನೀವು, ಆಯಿತಾ? ಅದಾದಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ನಾನು ನೋಡಿದೆ. ನೋಡಿ, ಇವಾಗ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ನಾನಿಲ್ಲಿ ಪುಡಿ ಬೆಲ್ಲನೇ ಹಾಕ್ಕೊಂಡಿದ್ನಲ್ಲ, ಸೊ ಬೇಗ ಕರಗ್ತು. ಒಂದು 10 ಮಿನಿಟ್ಸ್ಗೆಲ್ಲ ಕರಗ್ತು. ಹುಣಸೆ ಹಣ್ಣು ಅಷ್ಟೇ ಒಂದು 10 ಮಿನಿಟ್ಸ್ಗೆಲ್ಲ ಇದಾಯಿತು. ಆಮೇಲೆ ಸ್ವಲ್ಪ ಅದನ್ನು ನೀಟಾಗಿ ನಾನು ಕ್ಯೂಚ್ಕೊಂಡೆ. ಮಾಮೂಲಿ ನಾವು ಸಾಂಬಾರಿಗೆಲ್ಲ ಹುಣಸೆ ಹಣ್ಣಿನ ರಸ ಬಿಡುವಾಗ ಕ್ಯೂಚ್ಕೋತೀವಲ್ಲ, ಸೇಮ್ ಅದೇ ಥರ ಸ್ವಲ್ಪ ಕೈಯಲ್ಲೇ ಹಿಂಗೆ ಕ್ಯೂಚ್ಕೊಳ್ಳಿ. ಕೈನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಯೂಚ್ಕೊಂಬಿಟ್ಟು ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಇಲ್ಲೊಂದು ಪುಟ್ಟು ಜಾರಿಗೆ 2 ಸ್ಪೂನಷ್ಟು ಜೀರಾ ಪುಡಿ ಹಾಕ್ಕೊತಿದ್ದೀನಿ. 2-2.25 ಸ್ಪೂನೇ ಹಾಕ್ಕೊಂಡೆ. ನಿಮ್ಮ ಮನೇಲಿ ಜೀರಾ ಪುಡಿ ಇಲ್ಲ ಅಂದರೆ ಜೀರಿಗೆ ಹಾಕ್ಕೊಳ್ಳಿ. 2 ಸ್ಪೂನ್ 2.5 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದೇ ಒಂದು ಚಿಟಿಕೆ ಅಷ್ಟು ಅಜ್ವಾನ, 1-2 ಏಲಕ್ಕಿ ಹಾಕ್ಕೊಂಡು ಒಂದು ಸತಿ ಡ್ರರ್ ಅನ್ಸ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಒಂದು 1/2 ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಪುಡಿ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಎಲ್ಲನೂ ಒಟ್ಟಿಗೆ ಪುಡಿ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಸಪ್ರೇಟಾಗಿ ಮಾಡ್ಕೊಂಡೆ. ಅದನ್ನೆಲ್ಲನೂ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಬಿಡಿ. ಆ ಪೌಡರ್ನ ಸಪ್ರೇಟಾಗಿ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಹುಣಸೆ ಹಣ್ಣಿಂದು ನಾವು ಕ್ಯೂಚ್ಕೊಂಡ್ವಲ್ಲ, ಅದನ್ನು ಒಂದು ಸತಿ ಸೋಸ್ಕೊಂಡ್ಬಿಡಿ. ಇದನ್ನು ಫಸ್ಟೇ ಸೋಸ್ಕೊಬಿಟ್ರೆ ಆಮೇಲೆ ಸೋಸ್ಕೊಳ್ಳೋ ಥರ ಇರಲ್ಲ. ಅದಕ್ಕೋಸ್ಕರ ಹುಣಸೆ ಹಣ್ಣಿನ ರಸನೆಲ್ಲ ನೀಟಾಗಿ ಸೋಸ್ಕೊಳ್ಳಿ ಗೈಸ್, ಓಕೆನಾ? ಆಮೇಲೆ ಇದು ಹೇಗಿರುತ್ತೆ ಅಂದರೆ ಗೈಸ್, ಟೇಸ್ಟು ಹುಳಿ, ಉಪ್ಪು, ಆಮೇಲೆ ಸ್ವೀಟ್ನೆಸ್ಸು, ಆಮೇಲೆ ಜೀರಾ ಟೇಸ್ಟು ಎಲ್ಲ ಮಿಕ್ಸು. ಸೇಮ್ ಬಿಂದು ಜೀರಾ ಸಿಗಲ್ವ, ಸೇಮ್ ಅದೇ ಥರ ಟೇಸ್ಟ್ ಕೊಡುತ್ತೆ ಇದು, ಆಯಿತಾ? ಅದಾದಮೇಲೆ ಇದನ್ನು ಕಂಪ್ಲೀಟಾಗಿ ಸೋಸ್ಕೊಂಡ್ಬಿಟ್ಟು ಇವಾಗ ಬೆಲ್ಲದ ನೀರನ್ನು ಕೂಡ ನಾವು ಸೋಸ್ಕೊಳ್ಬೇಕು. ಆ್ಯಸ್ ಯೂಶ್ವಲು ಮಾಮೂಲಿ ಬೆಲ್ಲದ ನೀರನ್ನು ನಾನು ಪುಡಿ ಬೆಲ್ಲನೇ ಹಾಕ್ಕೊಂಡಿದ್ದೆ ಅಲ್ವ, ಫುಲ್ಲು ಕರಗಿರುತ್ತೆ. ಇನ್ನೊಂದು ಸತಿ ಮಾಮೂಲಿ ಒಂದು ಸತಿ ಸೋಸ್ಕೊಂಡ್ರೆ ಸಾಕು. ಪದೇ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸತಿ ಸೋಸ್ಕೊಂಡ್ರೆ ಸಾಕು. ಸೇಮ್ ಅದಕ್ಕೇ ಬೆಲ್ಲದ ನೀರನ್ನ ಸೋಸ್ಕೊಂಡು, ಸೇಮ್ ನಾವು ಹುಣಸೆ ಹಣ್ಣಿನ ನೀರು ಸೋಸ್ಕೊಂಡು ಹಾಕಿದ್ವಲ್ಲ, ಅದೇ ಬೌಲಿಗೆ ಬೆಲ್ಲದ ನೀರನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಪುಡಿನೂ ಕೂಡ ಹಾಕ್ಕೊಳ್ಳಿ, ಆಯಿತಾ? ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಹೊಡ್ಕೊಳ್ಳಿ. ಮತ್ತೆ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೋಸ್ಕೊಂಡ್ರೆ ಟೇಸ್ಟ್ ಇರಲ್ಲ. ಅದಕ್ಕೋಸ್ಕರ ಬರೀ ನಾವು ಇಲ್ಲಿ ಸೋಸ್ಕೋಬೇಕಾಗಿರೋದು ಹುಣಸೆ ಹಣ್ಣಿನ ನೀರು, ಬೆಲ್ಲದ ನೀರು ಅಷ್ಟೇ. ಈ ಪುಡಿ ಆದಮೇಲೆ ಸೋಸ್ಕೋಬಾರ್ದು. ಆಮೇಲೆ ಒಂಚೂರು ರುಚಿ ನೋಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಬೆಲ್ಲ ಬೇಕು ಅನಿಸ್ತು, 1-2 ಸ್ಪೂನ್ ಬೆಲ್ಲ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ತೆಳು ಬೇಕು ಅನಿಸ್ತು, ಇನ್ನೊಂದು ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಹೊಡ್ಕೊಂಡೆ. ಸೊ ಬಿಂದು ಜೀರಾ ರೆಡಿ ಆಗಿಬಿಡ್ತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಗೈಸ್, ಇದು ನಿಜವಾಗ್ಲೂ ಮಾಡಿಟ್ಕೊಂಡ್ಬಿಟ್ರೆ ನಾವು ಊಟ ಮಾಡ್ತೀವಲ್ಲ, ಊಟ ಮಾಡಾದ್ಮೇಲೆ ನಾವು ಇದನ್ನು ಒಂದೊಂದು ಗ್ಲಾಸು ಕುಡಿಬೋದು. ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಜೀರ್ಣ ಆಗಿಲ್ದಲೇ ಇರೋರಿಗೆ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಆಮೇಲೆ ಈ ಸಮ್ಮರಲ್ಲಿ ಇದಂತೂ ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನೀವು ಜೀರಾ ಪುಡಿ ಇಲ್ಲ ಅಂದರೆ ಜೀರಿಗೆನೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಜೀರಾ ಪುಡಿ ಇತ್ತು ನಮ್ಮ ಮನೇಲಿ, ಯಾವಾಗಲೂ ನಾನು ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಗೈಸ್, ಆಯಿತಾ? ನೀವು ಅಷ್ಟೇ ಪುಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಪದೇ ಏನಕ್ಕಾದರೂ ಬೇಕಾಗುತ್ತೆ. ನಾವು ಅಡುಗೆಗಳಿಗೆ ಜೀರಿಗೆ ಪುಡಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಹೆಲ್ತ್. ಅದಕ್ಕೋಸ್ಕರ ನಾನು ಅದಕ್ಕೆ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನೀವು ಮಾಡಿ ಇಟ್ಕೊಂಡಿಲ್ಲ ಅಂದರೆ ಜೀರಿಗೆನ ಹುರಿದ್ಬಿಟ್ಟು 2 ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಆರಾಮಾಗಿ ಸರ್ವ್ ಮಾಡಿಕೊಂಡು ಕುಡೀರಿ. ಊಟ ಆಗಿದ ತಕ್ಷಣ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆರಾಮಾಗಿ ಕುಡೀರಿ ಗೈಸ್, ಸಕ್ಕತ್ತಾಗಿರುತ್ತೆ. ಸೇಮ್ ಅದೇ ಟೇಸ್ಟ್ ಕೊಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.